ಏನೇ ಬರ್ಲಿ ಅಕ್ಸೆಪ್ಟ್ ಮಾಡಿ. ಆಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡಿ. ಇಲ್ಲ ನನಗೆ ಹಿಂಗಿರ್ಬಾರ್ದಿತ್ತು, ಹಂಗಿರ್ಬೇಕು, ಅವ್ರಿಗೆ ಮಾತ್ರ ಯಾಕೆ ಹಾಗೆ ಹೀಗೆ ಅದು ಬೇಡವೇ ಬೇಡ. ಎಲ್ಲೂ ನಾವ್ ಅದನ್ನ ಜಡ್ಜ್ ಮಾಡೋದೇ ಬೇಡ. ಅವ್ರು ಹೇಳೋದು ಫಸ್ಟ್ ಪಾಯಿಂಟ್ ಅದೇ, ನೋ ಜಡ್ಜ್ಮೆಂಟ್, ನೋ ಕಂಪ್ಲೇಂಟ್ಸ್. ಇದನ್ನೊಂದು ಅಳವಡಿಸ್ಕೊಳ್ಳೋಣ. ಅವಾಗ ಜೀವನದಲ್ಲಿ ಅರ್ಧ ನೋ ಜಡ್ಜ್ಮೆಂಟ್, ನೋ ಕಂಪ್ಲೇಂಟ್ಸ್ ಅನ್ನೋದು ಅಳವಡಿಸ್ಕೊಂಡಾಗ ದುಃಖ ಅನ್ನೋದೇ ಇರಲ್ಲ. ಜೊತೆಗೆ ಅದ್ರ ಜೊತೆಗೆ ಆಕ್ಸೆಪ್ಟೆನ್ಸಿ, ನಾನು ಹೇಳ್ದಾಗೆ ಏನೇ ಬರ್ಲಿ ಆಕ್ಸೆಪ್ಟ್ ಮಾಡಿ, ಆಸ್ ಇಟ್ ಈಸ್ ಆಕ್ಸೆಪ್ಟ್ ಮಾಡಿ ಅಷ್ಟೇ. ಒಂದು ನೋವು ಬಂತ, ಆ ನೋವನ್ನ 100% ಎಕ್ಸ್ಪೀರಿಯನ್ಸ್ ಮಾಡಿ. ದುಃಖ ಬಂತ, ಆ ದುಃಖ ಎಕ್ಸ್ಪೀರಿಯನ್ಸ್ ಮಾಡಿ. ಇಲ್ಲ ನಾನು ಅಳಬಾರ್ದು, ಪತ್ರಿಜಿಯವ್ರು ಹೇಳಿದಾರೆ ನಾನು ಅಳ್ಳೇಬಾರ್ದು, ಆತರ ಅಲ್ಲ, ಅದು ತಪ್ಪು. ಅಳಬಾರ್ದು ಅಂತ ಒಳಗಡೆ ನಾವು ಸಪ್ರೆಸ್ ಮಾಡಿ 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 ಇಟ್ಕೊಂಡು ಏನಾಗುತ್ತೆ, ಒಂದ್ಸಲಿ ಅಗ್ನಿ ಪರ್ವತದ ತರ ಬರ್ಸ್ಟ್ ಆಗೋಗುತ್ತದು. ಸೊ ಹಾಗಲ್ಲ, ಏನ್ ಫೀಲಿಂಗ್ಸ್ ಬರುತ್ತೆ, ನಾವು ಆಫ್ಟರ್ ಆಲ್ ನಾವೆಲ್ಲ ಯಾರು, ಮಾನವರು. ಸೊ ನಾವು ಬಂದಿರೋದೇ ಒಂದು ಅನುಭವಕ್ಕೆ ಬಂದಾಗ ಇಷ್ಟೋ ಅನುಭವಗಳು ಬರ್ತಾ ಇರುತ್ತೆ. ಸೊ ನಾವೇನ್ ಮಾಡ್ಬೇಕು, ಆ ಅನುಭವವನ್ನ 100% ನಾವು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಬಿಟ್ಟು ಬಿಡಿ, ಆಮೇಲೆ ಅದನ್ನ ಬಿಟ್ಬಿಡಿ. ಯಾಕೆ ಬಂತು ಎಕ್ಸ್ಪೀರಿಯನ್ಸ್, ಯಾಕೆ ಮಾಡಿದ್ವಿ ಅಂದ್ರೆ ನಮ್ಮ ಒಂದು ಅನುಭವ, ನಮ್ಮ ಒಂದು ಸೋಲ್ ಗ್ರೋತಿಗೆ ಈ ಅನುಭವ ಬರ್ತಾ ಇದೆ. ಸೊ ಅನುಭವಿಸಿ. ನಗು ಬಂತ ನಗಿ, ಅಳು ಬಂತ ಅಳಿ, ದುಃಖ ಬಂತ ಬರ್ಲಿ, ಅತ್ ಬಿಡಿ ಕಂಪ್ಲೀಟ್ ಆಗಿ. ಭಯ ಬಂತ, ಆ ಭಯನ್ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಿ, ಆಮೇಲೆ ಬಿಟ್ಬಿಡಿ. ಇದ್ ನಂದಲ್ಲ, ಈ ಭಯ ನಂದಲ್ಲ ಅಂತ ಬಿಟ್ಬಿಡಿ. ಈ ದುಃಖ ನಂದಲ್ಲ. ಅನುಭವಿಸಿದ್ಮೇಲೆ ಗೊತ್ತಾಗುತ್ತೆ ನಮಗೆ, ಇದ್ಯಾಕ್ ನಾನು ಇದನ್ನ ಅನುಭವಿಸ್ತಾ ಇದ್ದೀನಿ, ಇದ್ ನಂದಲ್ವೇ ಅಲ್ಲ. ಈಗ ಇದು ಬಂದಿದೆ ಈ ಸಿಚುವೇಶನ್ ಅಂದ್ರೆ ನಾನು ಇನ್ನೊಂದ್ ಸ್ಟೆಪ್ ಮೇಲ್ ಹತ್ತಕ್ಕೆ ಈ ಸಿಚುವೇಶನ್ ಬಂದಿದೆ. ಓವರ್ ಆಲ್ ನನ್ನ ಪುರೋಗತಿಗೆ ಇದೊಂದು ಸ್ಟೆಪ್ ಅಂತ ಅನ್ಕೊಳ್ಳೋಣ, ಬಿಟ್ಬಿಡೋಣ. ಸೊ ಲೈಫನ್ನ ಯಾವ ತರ ಬಂದ್ರೆ ಆ ತರ ಅಕ್ಸೆಪ್ಟ್ ಮಾಡಿ. ಜೊತೆಗೆ ಕಂಪ್ಲೇಂಟ್ಸ್ ಬೇಡ, ಜಡ್ಜ್ಮೆಂಟ್ ಬೇಡ. ಯಾವಾಗ್ಲೂ ಕಂಪ್ಲೇಂಟ್ ನಮ್ದು, ಈ ತರ ಇದ್ದಿದ್ದಕ್ಕೆ ನನ್ ಜೀವನ ಈ ತರ ಆಯ್ತು ಅಲ್ವಾ, ಇದೆಲ್ಲರೂ ಇದೇ ತರನೇ ಕಂಪ್ಲೇಂಟ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಆ ಕಂಪ್ಲೇಂಟ್ಸ್ ಬೇಡವೇ ಬೇಡ, ಜಡ್ಜ್ಮೆಂಟು ಬೇಡ ಬೇಡ.